ಅವ್ರ ಥಾಟ್ಸ್ ಏನು. ಓಕೆ ಸರ್, ಈಗ ಡೆಲಿವರಿ ಬಾಯ್ ಅಸೋಸಿಯೇಷನ್ ಮಾಡಿದ್ದೀರಾ. ಈಗ ನಿಮಗೆ ಆಲ್ರೆಡಿ ಯುನೈಟೆಡ್ ಫುಡ್ ಡೆಲಿವರಿ ಪಾರ್ಟ್ನರ್ ಯೂನಿಯನ್ ಅಂತ ಇದೆ. ಈಗ ನಿಮಗೆ ನಿನ್ನೆ ಆಗಿರೋ ಮಾಹಿತಿ ಗೊತ್ತಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ನಿನ್ನೆ ನಮ್ಗೆ ಕೆಲವು ಹುಡುಗರು ಹೇಳಿದ್ರು, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಯೂನಿಯನಲ್ಲಿ ವರ್ಕ್ ಮಾಡೋರೆಲ್ಲ ನಮ್ಮ ಫ್ರೆಂಡ್ ಮದುವೆಗೆ ಅಂತ ಫಿಕ್ಸ್ ಮಾಡ್ಕೊಂಡು ಚಾಮರಾಜನಗರಕ್ಕೆ ಹೋದ್ವಿ. ನಾನು ಅವತ್ತೇ ಹೇಳಿದೆ, ಫೋನ್ ಮಾಡಿದ ತಕ್ಷಣ ಇವತ್ತು ಬರೋಕ್ಕಾಗಲ್ಲ, ಅಲ್ಲಿಂದ ಹೊರಟರು ಬರೋಕ್ಕಾಗ್ತಿರ್ಲಿಲ್ಲ ವಾಪಸ್ ಇಲ್ಲಿಗೆ. ನಾಳೆ ಬೆಳಿಗ್ಗೆ ಬಂದು ಹುಡುಗರನ್ನ ಮೀಟ್ ಮಾಡ್ತೀವಿ ಅಂತ. ನನಗೆ ಇಮ್ಮಿಡಿಯೇಟ್ಲಿ ಡೀಟೇಲ್ಸ್ ಗೊತ್ತಿಳಿದ್ರೆ ಯಾವುದಕ್ಕೂ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಕಿರುಕುಳ ಇದೆ, ಜನರೆಲ್ಲ ಕೇಳಿದ್ದೀನಿ. ಯಾಕಂದ್ರೆ ಆರ್ಡರ್ ಮಾಡಿಸ್ಕೊಳ್ತಾರೆ, ಫುಡ್ ಇಸ್ಕೊಂಡು ಹೊಡೆದು ಕಳಿಸಿದ್ದಾರೆ, ಮೊಬೈಲ್ ಕಿತ್ಕೊಂಡು ಹೊಡೆದು ಕಳಿಸಿದ್ದಾರೆ, ನೈಟ್ ಹೊತ್ತು ಅಟ್ಯಾಕ್ಸ್ಗಳಾಗಿದೆ. ಇದು ಸೇಫ್ಟಿಗೆ ಅಲ್ಲೂ ಕೂಡ ನಾವು ಹೇಳೋದು ಗೌರ್ಮೆಂಟು ಇದಕ್ಕೆ ಇಂಟರ್ಫಿಯರ್ ಆಗಬೇಕು. ಈ ಥರ ಹುಡುಗರಿಗೆ ಇನ್ಸೆಕ್ಯೂರಿಟಿ ಇದೆ, ವಧೆಗಳು ತಿಂತಾರೆ, ಮೊಬೈಲ್ ಕಳ್ಕೊತಾರೆ, ಹರಾಸ್ಮೆಂಟ್ ಆಗುತ್ತೆ ಅಂತ ಹೇಳಿದಾಗ ಇದಕ್ಕೆ ಏನು ಮಾತಾಡಿದ್ದಾರೆ ನಮ್ಮವ್ರು? ಯಾರಾದ್ರೂ ರಿಯಾಕ್ಟ್ ಮಾಡಿದಾರ ಗೌರ್ಮೆಂಟ್? ಗೊತ್ತಿಲ್ವಾ ಅವ್ರಿಗೆ? ಗೊತ್ತಿದೆ. ಈಗ ರಿಯಾಕ್ಟ್ ಮಾಡಿ, ಈಗ ಸರ್ಕಾರ ಒಂದು ಈ ತರ ಹರಾಸ್ಮೆಂಟ್ ಆದ್ರೆ, ಈ ತರ ಕಿರುಕುಳ ಕೊಟ್ರೆ ಇಂಥ ಶಿಕ್ಷೆಗಳು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಒಂದು ಥ್ರೆಟ್ ಹಾಕಿದ್ರೆ ಅವು ಇವು ಕಡಿಮೆ ಆಗುತ್ತೆ. ನನಗೆ ಈ ಇನ್ಸಿಡೆಂಟ್ ಇಮಿಡಿಯೇಟ್ಲಿ ಯಾವ ತಪ್ಪು ಅಂತ ಇನ್ನು ಇಳಿಬೇಕು. ಆದ್ರೆ ಆಗದೇ ಇಲ್ಲ ಅಂತ ನಮ್ಗೇನು ಅನ್ಸಲ್ಲ. ಕಿರುಕುಳಗಳು ಆಗ್ತಾ ಇದಾವೆ. ಯಾಕಂದ್ರೆ ನಮ್ಮ 4-5 ವರ್ಷಗಳ ಅನುಭವಗಳೇ ಹೇಳುತ್ತೆ. ಮೊಬೈಲ್ ಕಳ್ಕೊಂಡಿರೋರಿದ್ದಾರೆ, ಹಿಟ್ ಅಂಡ್ ರನ್ ಕೇಸಲ್ಲಿ ಮೇಲಿಂದ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲವರು ಕೊಟ್ಟಿಲ್ಲ ಎಷ್ಟೋ ಸತಿ. ಇಲ್ಲೇ ಯಶವಂತಪುರದ ಹತ್ರ ವೈಷ್ಣವಿ ಮಾಲ್ ಹತ್ರ ಹಿಟ್ ಅಂಡ್ ರನ್ ಕೇಸ್ ಆಯ್ತು. ಏನು ತಗೊಂಡ್ರು ಬೆನಿಫಿಟ್ ಇಲ್ಲ. ಬರ್ತಾರೆ, ಆ ಟೈಮಲ್ಲಿ ಸಮಾಧಾನ ಮಾಡ್ತಾರೆ, ಇಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ವಿಷಯಗಳೆಲ್ಲ ಬಂದಾಗ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ನಮ್ಗನ್ಸುತ್ತೆ. ಸರ್ಕಾರ ಜವಾಬ್ದಾರಿ. ಯಾಕಂದ್ರೆ ನಾವು ದುಡ್ಡು ಕೊಟ್ಟು ಅದಕ್ಕೆ ಎಲ್ಲದಕ್ಕೂ ಆಗುವಗಳಿಗೆ ಕಾರಣಕರ್ತ ಜನಸಾಮಾನ್ಯರು. ಅದಕ್ಕೆ ಸರ್ಕಾರನೂ ಕೂಡ ಇವ್ರ ಸೇಫ್ಟಿಗೋಸ್ಕರ ಬರಬೇಕು. ಇದನ್ನ ಹೇಳ್ತೀವಿ ಸರ್. ಸರ್, ಈ ಥರ ಅಂದರೆ ಈ ಥರ ಹೊಡೆಯೋದಾಗಿರ್ಬೋದು ಅಥವಾ ಕಿರುಕುಳ ಕೊಡೋದು, ಇಲ್ಲಾಂದರೆ ಫುಡ್ ಇಸ್ಕೊಂಡು ಹೋಗೋದು, ಇದು ಡೆಲಿವರಿ ಬಾಯ್ಲು ಸಾಮಾನ್ಯ ಆಗಿಬಿಟ್ಟಿದೆ. ಸಾಮಾನ್ಯ ಆಗಿದೆ ಸರ್, ಆಗಿದೆ. ಇದಕ್ಕೆ ಒಂದೇ ಸೊಲ್ಯೂಷನ್, ಒಂದು ಗೌರ್ಮೆಂಟ್ ಇಂಟರ್ಫಿಯರ್ ಆಗಬೇಕು, ಇನ್ನೊಂದು ನೀವು ಸಂಘಟಿತರಾಗಬೇಕು. ನಿಮ್ಗೆ ಈಗ ಎಕ್ಸಾಂಪಲ್ ಹೇಳಿದೆ ನಾನು. ಆಶಾ ಕಾರ್ಯಕರ್ತರು ಹೋರಾಟ ಮೊನ್ನೆ ಆಗಿದ್ದು ನಮ್ಮ ಯೂನಿಯನಿಂದನೇ. 41,000 ಜನ ಇದ್ದಾರೆ. ಹೋರಾಟಕ್ಕೆ ಹೋಗ್ತಾರೆ ಅಂತ ಗೊತ್ತಾಗ್ತದಂಗೆ ಎಲ್ಲ ಕಡೆ ಸರ್ಕ್ಯುಲರ್ ಕಳಿಸಿದ್ರು ಗೌರ್ಮೆಂಟ್ ಅಧಿಕಾರಿಗಳು. ಯಾರಾದ್ರೂ ಹೋರಾಟಕ್ಕೆ ಹೋದ್ರೆ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ತೀವಿ ಅಂತ. ನಿಮ್ಮಲ್ಲೂ ಇದೆ, ಯಾರಾದ್ರೂ ಹೋರಾಟಕ್ಕೆ ಹೋದ್ರೆ ಕೆಲಸದಿಂದ ಕಿತ್ತಾಕ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ಆರ್ಗನೈಸ್ ಆಗಿರೋದ್ರಿಂದ ಎಷ್ಟು ಜನ ಕಿತ್ತಾಗ, 5 ಜನ ಹೋದ್ರೆ ಕಿತ್ತಾಕ್ಬೋದು, 5,000 ಜನ ಹೋದ್ರೆ ಕಿತ್ತಾಕ್ಬೋದು. 40,000 ಜನ ಹೋಗ್ಲಿಲ್ಲ ಅಂದ್ರೆ ಈಸಿ ಅಲ್ಲ ಅದು. ಹಾಗಾಗಿ 40,000 ಜನ ಅದ್ರಲ್ಲಿ ಬಂದಿದ್ದು 25,000 ಜನ ಬಂದ್ರು ಫ್ರೀಡಂ ಪಾರ್ಕಿಗೆ. ಆದ್ರೆ ಯಾರು ಕೆಲಸಕ್ಕೆ ಹೋಗ್ಲಿಲ್ಲ. ಸರ್ಕಾರ ಮತ್ತೆ ಮಿನಿಸ್ಟ್ರು ಬಂದು ಎದುರಿಸಿದ್ರು. ಇಮಿಡಿಯೇಟ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಏನಾದ್ರು ಸಾವು ನೋವುಗಳಾದ್ರೆ ನೀವೇ ಕಾರಣಕರ್ತರು, ಇಮಿಡಿಯೇಟ್ಲಿ ಹೋಗಿ ಅಂತ. ನಾನು ಪರಿಹಾರ ಮಾಡ್ತೀನಿ ಅಂತಲೂ ಹೇಳಿದ್ರು. ಅವ್ರು ಹೇಳಿದ್ರು, ಸರ್ ಇಲ್ಲಿ ವರ್ಷದಲ್ಲಿ 17 ಮೀಟಿಂಗ್ಗಳಾಗಿದೆ, ಮಧ್ಯದಲ್ಲಿ ಪ್ರತಿ ಸಲ ಆಶ್ವಾಸನೆ ಕೊಟ್ಟಿದ್ದೀರಾ. ನಾವು ಈಗ ಎದ್ದೋದ್ರೆ ನೀವು ಮತ್ತೆ ಮಾಡ್ತೀರಿ ಅಂತ ಏನು ಗ್ಯಾರಂಟಿ? ನೀವು ಅಸಿರೆನ್ಸ್ ಡೆಫಿನೆಟ್ ಆಗಿ ನೀವು ಅಚೀವ್ ಮಾಡೋವರೆಗೂ ಹೋಗಲ್ಲ ಅಂತ ಕೂತ್ಕೊಂಡ್ರು. ನಾವು ಇದನ್ನ ನಂಬ್ತೀವಿ. ನಿಮ್ಮಲ್ಲಿ ಒಂದು ಯೂನಿಯನ್ ಅಂತ ಇದ್ರೆ, ಸಂಘಟಿತರಾದ್ರೆ ಅವಾಗ ಯಾರು ಈ ಥರ ಮಾಡೋಕ್ಕಾಗಲ್ಲ. ಎರಡನೇದು ಗೌರ್ಮೆಂಟ್ ಕೂಡ ಜವಾಬ್ದಾರಿ ಹೊರಬೇಕು. ಅದಕ್ಕೆ ಸಂಘಟಿತರಾಗಿ ಅಂತ ಕೇಳ್ತೀವಿ. ಅದು ನಿಮ್ಮ ಪ್ರಾಬ್ಲಮ್ಮು, ನೀವೇ ಆರ್ಗನೈಸ್ ಆಗಬೇಕು. ಅದಕ್ಕೆ ಇದು ಮನಗಾಣಬೇಕು, ಒಗ್ಗಟ್ಟಿನ ನೆಸೆಸಿಟಿನ ಮನಬೇಕು. ನಾವು ಚಿಕ್ಕ ವಯಸ್ಸಿಂದನೂ ಹೇಳ್ಕೊಂಬಂದಿವಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಅದು ಸುಮ್ಮನೆ ಬಂದಿರೋದಲ್ಲ. ಅದು ಇತಿಹಾಸದಕ್ಕೂ ಕೂಡ ಆ ಒಗ್ಗಟ್ಟನ್ನೇ ಬದಲಾವಣೆ ತರಕ್ಕೆ ಕಾರಣಕರ್ತ ಇರೋದು. ಅದನ್ನ ಆಗಿ ಅಂತ ಕೇಳ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು.